10ನೇ ತರಗತಿ ವಿದ್ಯಾರ್ಥಿಗಳೇ, ಇವತ್ತು ನಿರ್ದೇಶಾಂಕ ರೇಖಾಗಣಿತದಲ್ಲಿ ಎರಡು ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಉಪಯೋಗಿಸಿಕೊಂಡು ಕಂಡುಹಿಡಿಯೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಎಲ್ಲರೂ ರೆಡಿ ಇದ್ದೀರಲ್ಲ? ಪ್ರಶ್ನೆ ಹೇಗಿದೆ? ಪ್ರಶ್ನೆ: ಎ ಬಿಂದು 3,4 ಮತ್ತು ಬಿ ಬಿಂದು -2, -5 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಥವಾ ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳ್ತಾರೆ. ಇದಕ್ಕೆ ಪರಿಹಾರ ನೋಡೋಣ. ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋಣ. ಈಗ ದೂರ ಕಂಡುಹಿಡಿಯುವುದರಿಂದ ದೂರ ಸೂತ್ರವನ್ನು ಬಳಸ್ಕೊಳ್ಳೋಣ. ದೂರ ಸೂತ್ರ ನಮಗೆ ಗೊತ್ತು, D = x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ವಿದ್ಯಾರ್ಥಿಗಳು x2 ಮೈನಸ್ ಹಾಕೋ ಜಾಗದಲ್ಲಿ ಪ್ಲಸ್ ಹಾಕಿ ಸುಲಭವಾಗಿ ಅಂಕವನ್ನು ಬರುವ ಜಾಗದಲ್ಲಿ ಅಂಕವನ್ನು ಕಳೆದುಕೊಳ್ತಾರೆ. ಹೀಗೆ ಯಾರು ಮಾಡೋದು ಬೇಡ. ಸೂತ್ರವನ್ನು ಮತ್ತೊಮ್ಮೆ ನೆನೆಸ್ಕೊಳ್ಳಿ. ದೂರ ಸೂತ್ರ D = x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಮತ್ತೊಮ್ಮೆ ಮಗದೊಮ್ಮೆ ನೆನೆಸ್ಕೊಳ್ಳಿ. ಈಗ ಬಿಂದುಗಳನ್ನು ಕೊಟ್ಟಾರೆ. x1 ಅಂದರೆ 3, y1 ಅಂದರೆ 4. ಅದೇ ರೀತಿ ಇನ್ನೊಂದು ಬಿಂದು ಕೊಟ್ಟಾರ -2 ಮತ್ತು -5. ಅದನ್ನು x2 -2 x2 ಅಂದ್ಕೊಳ್ಳೋಣ, -5 y2 ಅಂತ ಕರೆದುಕೊಳ್ಳೋಣ. ಈಗ ಹಂತ ಒಂದರಲ್ಲಿ ಈ ಬೆಲೆಗಳನ್ನು x2 ಬೆಲೆಗಳು x1 x2 ಬೆಲೆಗಳನ್ನು ಸೂತ್ರದಲ್ಲಿ ಆದೇಶ ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ಮುಂದುವರೆಸ್ತಾ ಈಗ ಸೂತ್ರದಲ್ಲಿ x1 y1 ಬೆಲೆಯನ್ನು ಆದೇಶ ಮಾಡೋಣ. ಫಸ್ಟ್ ಸೂತ್ರದಲ್ಲಿ x2 ಇದೆ. x2 ಬೆಲೆ -2 ಬರ್ಕೊಳ್ಳೋಣ. ಅದೇ ರೀತಿ ಸೂತ್ರದಲ್ಲಿ ಮೈನಸ್ ಇದೆ. -x1 ಜಾಗದಲ್ಲಿ 3 ಇದೆ. +3 ಇರೋದ್ರಿಂದ ಅಲ್ಲಿ ಮೈನಸ್ ಸೂತ್ರದಲ್ಲಿರೋದ್ರಿಂದ -3. ಆಮೇಲೆ x1 3 ಬರ್ಕೊಂಡ್ರೆ ಅದು -3 ಆಗುತ್ತೆ. ಬ್ರಾಕೆಟ್ ಹಾಕಿ ಹೋಲ್ ಸ್ಕ್ವೇರನ್ನು ತಪ್ಪದೆ ಬರೆಯೋಣ. ಪ್ಲಸ್ y2 ಜಾಗದಲ್ಲಿ -5 ಇದೆ. ಬರ್ಕೊಳ್ಳೋಣ. ಸೂತ್ರದಲ್ಲಿ ಮೈನಸ್ ಇದೆ. ಆಮೇಲೆ y1 ಜಾಗದಲ್ಲಿ +4 ಇದೆ. ಹಾಗೆ ಬರ್ಕೊಳ್ಳೋಣ. ಹಂತದಲ್ಲಿ ಮುಂದುವರಿಸ್ತಾ √-2 -3 ಎರಡು ಋಣ ಪೂರ್ಣಾಂಕಗಳ ಮೊತ್ತ ಋಣನೇ ಬರುತ್ತೆ. ಅದಕ್ಕೆ ಬೆಲೆ -5 ಹೋಲ್ ಸ್ಕ್ವೇರ್ ಪ್ಲಸ್ -5 -4 ಹೋಲ್ ಸ್ಕ್ವೇರ್ ಅಂದರೆ ಮೈನಸ್, ಅದು ಅಲ್ಲೂ ಕೂಡ -9 ಹೋಲ್ ಸ್ಕ್ವೇರ್ ಆಗುತ್ತೆ. ಈಗ ಮುಂದುವರಿಸ್ತಾ √5 ವರ್ಗ -5 ವರ್ಗನೂ +25 ಆಗುತ್ತೆ. -5 ಇಂಟು -5 ಪ್ಲಸ್ 5 5 25. 10 ಬರೆದುಬಿಡ್ತಾರೆ ವಿದ್ಯಾರ್ಥಿಗಳು. ಆ ರೀತಿ ತಪ್ಪು ಮಾಡಬಾರ್ದು. ಪ್ಲಸ್ ಅದೇ ರೀತಿ 9 ವರ್ಗ -9 ಇಂಟು -9. ಅದನ್ನು 2 ಸರಿ ಬರ್ಕೊಂಡಾಗ ಮೈನಸ್ ಇಂಟು ಮೈನಸ್ ಪ್ಲಸ್ 9 81 ಪ್ಲಸ್ 81 ಆಯಿತು. ಈಗ ಅವೆರಡನ್ನು ರೂಟ್ ಒಳಗೆ ಕೂಡಿಕೊಂಡ್ರೆ 106 ಆಗುತ್ತೆ. 106 ಚದರ ಮಾನಗಳಂತ ಬರಿಬೋದು. ಅಪ್ರಾಕ್ಸಿಮೇಟ್ ಅದು 106 ಅಂದರೆ 10.295 ಬರುತ್ತೆ. ಈ ರೀತಿ √ಆಫ್ ಚದರ ಮಾನಗಳು, √106 ಚದರ ಮಾನಗಳು ಅಂತ ಬರೆದ್ರೆ ನಿಮಗೆ 2ಕ್ಕೆ 2 ಅಂಕ ಸುಲಭವಾಗಿ ಸಿಗುತ್ತೆ. ವಿದ್ಯಾರ್ಥಿಗಳು ಈ ಒಂದು ವಿಡಿಯೋವನ್ನು ಮತ್ತೊಮ್ಮೆ ನೋಡಿ ಇಂಥ ಒಂದು ಲೆಕ್ಕಗಳನ್ನು ತಾವೇ ಸ್ವತಃ ಮಾಡಿ ಪರ್ಫೆಕ್ಟ್ ಆಗಿ 2 ಅಂಕವನ್ನು ತಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಾಳೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹ್ಯಾವ್ ಎ ನೈಸ್ ಡೇ.